ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಿಮ್ಮ ಕರೆಗೆ ಯೋಗ್ಯವಾಗಿ ಅಥವಾ ಅರ್ಹರಾಗಿ ನಡೆದುಕೊಳ್ಳಿರಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 1 ಅರಸುಗಳು 19ನೇ ಅಧ್ಯಾಯ 19ರಿಂದ 21ನೇ ವಾಕ್ಯ. ಎಲಿಯನು ಅಲ್ಲಿಂದ ಹೊರಟು ಹೋಗಿ ಶಾಫಾಟನ ಮಗನಾದ ಎಲೀಷನನ್ನು ಕಂಡನು. ಅವನು ಹೊಲವನ್ನು ಉಳುವುದಕ್ಕೆ 12 ಜೋಡಿ ಎತ್ತುಗಳನ್ನು ತಂದು 12ನೆಯ ಜೋಡಿಯಿಂದ ತಾನಾಗಿ ಉಳುತ್ತಿದ್ದನು. ಎಲಿಯನು ಅಲ್ಲಿಂದ ಹಾದು ಹೋಗುವಾಗ ತನ್ನ ಕಂಬಳಿಯನ್ನು ಅವನ ಮೇಲೆ ಹಾಕಿದನು. ಕೂಡಲೇ ಅವನು ಎತ್ತುಗಳನ್ನು ಬಿಟ್ಟು ಓಡುತ್ತಾ ಬಂದು ಎಲಿಯನಿಗೆ, ನನ್ನ ತಂದೆ ತಾಯಿಗಳನ್ನು ಮುದ್ದಿಟ್ಟು ಬರುವುದಕ್ಕೆ ನನಗೆ ಅಪ್ಪಣೆ ಆಗಲಿ, ಆನಂತರ ನಿನ್ನನ್ನು ಹಿಂಬಾಲಿಸುವೆನು ಅಂದನು. ಅದಕ್ಕೆ ಎಲಿಯನು, ಹೋಗು, ನಾನು ನಿನಗೆ ಮಾಡಿದ್ದೇನು ಎಂದು ಉತ್ತರ ಕೊಟ್ಟನು. ಎಲೀಷನು ಹಿಂದಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣವನ್ನು ಮಾಡಿಸಿದನು. ಆನಂತರ ಅವನು ಎದ್ದು ಎಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು. ಆಮೆನ್. ಪ್ರಾಚೀನ ದಿನಗಳಲ್ಲಿ ಎಲಿಯನು ತನ್ನ ನಿಲುವಂಗಿಯನ್ನು ಎಲೀಷನ ಮೇಲೆ ಎಸೆಯುವುದು ಎಂಬುದು 2 ಅರ್ಥಗಳನ್ನು ಹೊಂದಿತ್ತು. ಮೊದಲನೆಯದು ಪ್ರವಾದಿಗಳ ಸೇವೆಗೆ ಸೇರಲು ಆಹ್ವಾನಿಸಲು, ಮತ್ತು ಎರಡನೆಯದು ದತ್ತು. ಒಬ್ಬ ವ್ಯಕ್ತಿಯು ದತ್ತು ತೆಗೆದುಕೊಳ್ಳುವುದನ್ನು ಸೂಚಿಸಲು ಮಗುವಿನ ಮೇಲೆ ತನ್ನ ನಿಲುವಂಗಿಯನ್ನು ಎಸೆಯುತ್ತಾನೆ. ಬಹುಶಃ ಇದಕ್ಕಾಗಿ ಎಲಿಯನು ಎತ್ತಲ್ಪಟ್ಟಾಗ ತನ್ನ ತಂದೆಯೇ, ನನ್ನ ತಂದೆಯೇ ಎಂದು ಎಲೀಷನು ಕೂಗಿದ್ದನ್ನು ನೋಡಬಹುದು. ಎಲಿಯನು ಅವನ ಬಳಿಗೆ ಬಂದು ಎಲೀಷನ ಭುಜದ ಮೇಲೆ ತನ್ನ ನಿಲುವಂಗಿಯನ್ನು ಎಸೆದನು. ಎಲೀಷನ ಮೇಲೆ ತನ್ನ ನಿಲುವಂಗಿಯನ್ನು ಎಸೆಯುವ ಮೂಲಕ ಸಂದೇಶವು ಎಲೀಷನಿಗೆ ಸ್ಪಷ್ಟವಾಗಿತ್ತು. ಅವನು ಹಿರಿಯ ಪ್ರವಾದಿಯ ಉತ್ತರಾಧಿಕಾರಿಯಾದನು. ಯೋರ್ದಾನ್ ನದಿಯನ್ನು ಹೊಡೆದು ಅದರ ನೀರು ಭಾಗವಾಗುವಂತೆ ಮಾಡಿದನು. ವಯಸ್ಸಾದ ವ್ಯಕ್ತಿಯು ತನ್ನ ಉತ್ತರಾಧಿಕಾರಿಗೆ ವರ್ಗಾಯಿಸುವ ಪ್ರವಾದಿಯ ಅಧಿಕಾರದ ಸಂಕೇತವಾಗಿತ್ತು. ಸತ್ಯವೇದದಲ್ಲಿ ಪ್ರವಾದಿಯಾದ ಎಲಿಯನು ತನ್ನ ಶಿಷ್ಯನಾದ ಎಲೀಷನ ಮೇಲೆ ತನ್ನ ಕಂಬಳಿಯನ್ನು ಹಾಕಿದನು. ಕಂಬಳಿಯನ್ನು ರಕ್ಷಿಸಲು ಬಳಸಲಾಗುತ್ತದೆ, ಆದರೆ ಇದು ಅಧಿಕಾರ ಕೊಡುವಿಕೆಯನ್ನು ಪ್ರತಿನಿಧಿಸುತ್ತದೆ ಮತ್ತು ದೇವರ ಜನರನ್ನು ರಕ್ಷಿಸುವಂತದ್ದಾಗಿದೆ. ಕಂಬಳಿಯು ಮನುಷ್ಯನ ಉಡುಗೊರೆ, ದೇವರ ಕರೆ ಮತ್ತು ದೇವರು ಅವನನ್ನು ಕರೆದ ಉದ್ದೇಶವನ್ನು ಪ್ರತಿನಿಧಿಸುತ್ತದೆ. ಕಂಬಳಿಯು ಸಾಂಕೇತಿಕ ಉದ್ದೇಶವಾಗಿ ಕಾರ್ಯನಿರ್ವಹಿಸುತ್ತದೆ. ಪ್ರವಾದಿಗಳ ವಿಷಯದಲ್ಲಿ ಅವರು ದೇವರ ಅಧಿಕಾರದಲ್ಲಿ ನಡೆಯುತ್ತಾರೆ ಎಂದು ತೋರಿಸುತ್ತದೆ. ನಾವು ದೇವರಿಂದ ಕಂಬಳಿಯನ್ನು ಸ್ವೀಕರಿಸಿದಾಗ ಅದು ದೇವರು ನಮಗೆ ಅಧಿಕಾರವನ್ನು ನೀಡುವುದನ್ನು ಪ್ರತಿನಿಧಿಸುತ್ತದೆ ಮತ್ತು ಅವನು ಒಂದು ನಿಯೋಜನೆಯನ್ನು ನೀಡುತ್ತಿರುವುದನ್ನು ಪ್ರತಿನಿಧಿಸುತ್ತದೆ. ಅಭಿಷೇಕ ಎಂದು ಕರೆಯಲ್ಪಡುವ ದೇವರೊಂದಿಗಿನ ನಿಕಟ ಸಂಬಂಧದಿಂದ ದೇವರ ಸ್ವಭಾವ ಮತ್ತು ಮಹಿಮೆಯು ನಮ್ಮಲ್ಲಿ ಅಭಿವೃದ್ಧಿಗೊಳ್ಳುತ್ತದೆ. ನೈಸರ್ಗಿಕವಾಗಿ ಒಂದು ಕಂಬಳಿಯು ದೇಹವನ್ನು ಮುಚ್ಚಲು ಒಂದು ಮೇಲಂಗಿ ಅಥವಾ ಹೊರಹುಡುಪು ಆಗಿದೆ. ಒಂದು ನಿಲುವಂಗಿಯನ್ನು ಸತ್ಯವೇದದಲ್ಲಿ ಸಾಂಕೇತಿಕವಾಗಿ ನಮ್ಮ ಗಮ್ಯಸ್ಥಾನವನ್ನು ಪೂರೈಸುವಲ್ಲಿ ದೇವರ ನೀತಿಯ ಕರೆ ಮತ್ತು ಹೊದಿಕೆಯಾಗಿ ಬಳಸಲಾಗಿದೆ. ಒಂದು ನಿಲುವಂಗಿಯು ಅಧಿಕಾರದ ಆತ್ಮಿಕ ವಸ್ತ್ರವಾಗಿದೆ. ಒಬ್ಬ ವ್ಯಕ್ತಿಯು ನಿಲುವಂಗಿಯನ್ನು ಹೊಂದಿರುವಾಗ ಅವರು ತಮ್ಮ ಮೇಲೆ ಅಧಿಕಾರದ ಒಂದು ನಿರ್ದಿಷ್ಟ ಉಡುಪನ್ನು ಧರಿಸಿದಂತೆ ಕಾಣಿಸಿಕೊಳ್ಳುತ್ತಾರೆ. ಈ ವಸ್ತ್ರವು ಅಧಿಕಾರವನ್ನು ನೀಡುತ್ತದೆ ಮತ್ತು ಕೆಲವು ಮಟ್ಟದ ಅಭಿಷೇಕ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಆಮೆನ್. ಎಲೀಷನು ತನ್ನ ಸಮಯಕ್ಕಾಗಿ ತಾಳ್ಮೆಯಿಂದ ಕಾಯುತ್ತಿದ್ದನು ಮತ್ತು ಎಲಿಯನಿಂದ 2 ಪಟ್ಟು ಸ್ವೀಕರಿಸಿದನು ಮತ್ತು ಅವನ ಕರೆಗೆ ಅರ್ಹನಾದನು. ನೀವು ಪವಿತ್ರಾತ್ಮನನ್ನು ಮತ್ತು ಶಕ್ತಿಯನ್ನು ಪಡೆಯುವವರೆಗೆ ಕಾಯಿರಿ ಎಂದು ಯೇಸು ಹೇಳಿದನು. ಆಮೆನ್. ಎಲೀಷನು ತನ್ನ ಯಜಮಾನನ ಮಾರ್ಗದಲ್ಲಿ ನಡೆದನು. 2 ಅರಸುಗಳು 2ನೇ ಅಧ್ಯಾಯ 11ರಿಂದ 15ನೇ ವಾಕ್ಯ. ಅವರು ಮಾತಾಡುತ್ತಾ ಮುಂದೆ ಹೋಗುತ್ತಿರುವಾಗ ಫಕ್ಕನೆ ಅಗ್ನಿಮಯವಾದ ರಥಾಶ್ವಗಳು ನಡುವೆ ಬಂದು ಅವರನ್ನು ವಿಂಗಡಿಸಿದವು. ಎಲಿಯನು ಸುಳಿಗಾಳಿಯ ಮುಖಾಂತರವಾಗಿ ಪರಲೋಕಕ್ಕೆ ಹೋದನು. ಎಲೀಷನು ಅದನ್ನು ನೋಡುತ್ತಾ, ನನ್ನ ತಂದೆಯೇ, ನನ್ನ ತಂದೆಯೇ, ಇಸ್ರಾಯೇಲರಿಗೆ ರಥಾಶ್ವಗಳಾಗಿದ್ದವನೇ ಎಂದು ಕೂಗಿ, ಎಲಿಯನು ತನಗೆ ಕಾಣಿಸದೆ ಹೋದ ಮೇಲೆ ತನ್ನ ಬಟ್ಟೆಗಳನ್ನು ಹರಿದು 2 ತುಂಡು ಮಾಡಿದನು. ಆನಂತರ ಅವನು ಮೇಲನಿಂದ ಬಿದ್ದ ಎಲಿಯನ ಕಂಬಳಿಯನ್ನು ತೆಗೆದುಕೊಂಡು ಯೋರ್ದಾನ್ ನದಿಯ ತೀರಕ್ಕೆ ಬಂದು, ಎಲಿಯನ ದೇವರಾದ ಯೆಹೋವನೆಲ್ಲಿ ಅಂದುಕೊಂಡು ಆ ಕಂಬಳಿಯಿಂದ ನೀರನ್ನು ಹೊಡೆಯಲು ಅದು 2 ಭಾಗವಾಯಿತು. ಅದನ್ನು ಅವನು ದಾಟಿ ಹೋದನು. ದೂರದಲ್ಲಿ ನಿಂತಿದ್ದ ಯೆರಿಕೋವಿನ ಪ್ರವಾದಿ ಮಂಡಳಿಯವರು ಇದನ್ನು ಕಂಡು ಎಲಿಯನಿಗಿದ್ದ ಆತ್ಮವು ಎಲೀಷನ ಮೇಲೆ ಬಂದಿತೆಂದು ತಿಳಿದುಕೊಂಡು ಅವನನ್ನು ಎದುರುಕೊಂಡು ಅವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.